ಸಾಕಷ್ಟು ದೀರ್ಘಕಾಲ ವಾದ ಪ್ರತಿವಾದವನ್ನು ಆಲಿಸಿದ ನಂತರ ಹೈಕೋರ್ಟ್ ಇವತ್ತು ರಾಜ್ಯ ಹೈಕೋರ್ಟ್ ಇವತ್ತು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಸೇರಿದಂತೆ ಎಲ್ಲ ಆರೋಪಿಗಳಿಗೆ ಹೋಲ್ಸೇಲ್ ಜಾಮೀನನ್ನು ಕೊಟ್ಟಿದೆ. ರೆಗ್ಯುಲರ್ ಜಾಮೀನು, ಇಂಟೀರಿಯಮ್ದೆಲ್ಲ ಅಲ್ಲ. ನಟ ದರ್ಶನ್, ಪವಿತ್ರ ಗೌಡ ಅವರು ಇಬ್ಬರೂ ಇದ್ದಾರೆ. ತೀರ್ಪನ್ನು ಕಾಯ್ದಿರಿಸಿತ್ತು ಮಾನ್ಯ ನ್ಯಾಯಾಲಯ. ಇವತ್ತು ನ್ಯಾಯಮೂರ್ತಿಗಳಾದ ವಿಶ್ವಜಿತ್ ಶೆಟ್ಟಿ ಅವರ ಏಕಸದಸ್ಯ ಪೀಠ ತನ್ನ ಆದೇಶವನ್ನು ಪ್ರಕಟ ಮಾಡಿಬಿಡ್ತು. ಎಲ್ಲ ಅರ್ಜಿಗಳನ್ನು ಪುರಸ್ಕರಿಸಿ ಜಾಮೀನು ಮಂಜೂರು ಮಾಡಲಾಗಿದೆ ಅಂತ ಹೇಳಿದರು. ಒಟ್ಟು 7 ಆರೋಪಿಗಳಿಗೆ. ಆರೋಪಿಗಳು ಕೋರ್ಟ್ ಅನುಮತಿ ಇಲ್ಲದೆ, ಕೋರ್ಟ್ ಅಂದರೆ ಅದು ಹೈಕೋರ್ಟ್ ಅಲ್ಲ, ಲೋಯರ್ ಕೋರ್ಟ್ ಅನುಮತಿ ಇಲ್ಲದೆ, ಅಂದರೆ ಟ್ರಯಲ್ ಕೋರ್ಟ್ ಎಲ್ಲಿ ವಿಚಾರಣೆ ನಡೆಯುತ್ತೋ ಅಲ್ಲಿ, ಆ ಕೋರ್ಟ್ ಅನುಮತಿ ಇಲ್ಲದೆ ಬೆಂಗಳೂರು ಬಿಟ್ಟು ಹೋಗುವಂತಿಲ್ಲ ಎಂಬ ಷರತ್ತನ್ನು ವಿಧಿಸಿತು. ಬಟ್ ಆಫ್ಕೋರ್ಸ್ ಲೋಯರ್ ಕೋರ್ಟ್ ಮುಂದಕ್ಕೆ ಭಾಳ ಸರಿ ಈ ಥರ ಷರತ್ತುಗಳು ಬಂದಾಗ ಹೋಗ್ತಾರೆ, ಸ್ಪೆಷಲ್ ಅಪ್ಲಿಕೇಶನನ್ನು ಹಾಕ್ಕೋತಾರೆ. ಬದುಕುವುದು ನನ್ನ ಹಕ್ಕು ಅಂತನೋ ಅನಿವಾರ್ಯತೆಯನ್ನು ಪ್ರತಿಪಾದಿಸ್ತಾರೆ. ಆ ಮೂಲಕ ಕೆಲವು ಸರಿ ಅನುಮತಿಗಳನ್ನು ಪಡ್ಕೋತಾರೆ, ಅದು ಬೇರೆ ವಿಚಾರ. ಕಳೆದ 6 ವಾರಗಳಿಂದ ಅವರು ಮೆಡಿಕಲ್ ಅಂದರೆ ವೈದ್ಯ ಕಾರಣಕ್ಕೋಸ್ಕರ ಬೇಲ್ನಲ್ಲಿದ್ದರು. ಆದರೆ ಈಗ ಅವ್ರಿಗೆ ನಾರ್ಮಲ್ ಬೇಲ್ ರೆಗ್ಯುಲರಾಗಿ ಸಿಕ್ಕಿರೋದ್ರಿಂದ ಅದರ ಅವಶ್ಯಕತೆ ಇಲ್ಲ. ಅಂದರೆ ಅರ್ಥ, ಅವರ ಆರೋಗ್ಯದ ವಿಚಾರದಲ್ಲೂ ನ್ಯಾಯಾಲಯಕ್ಕೆ ಹೇಳಿದ್ದಂತೆ ಆಪರೇಷನ್ ಮಾಡಿಸ್ಬಿಟ್ಟಿದೆ, ಯಾಕೆ ಮಾಡಿಸಿಲ್ಲ ಅಂತಿಲ್ಲ, ಅವ್ರು ಇಷ್ಟ ಏನು ಬೇಕಾದ್ರೂ ಮಾಡ್ಕೋಬೋದು. ಈಗ ಇನ್ನು ನಟಿ ಪವಿತ್ರ ಗೌಡ ಸೇರಿದ ಉಳಿದ 6 ಮಂದಿ ಬಿಡುಗಡೆಗೂ ಪ್ರಕ್ರಿಯೆಗಳು ಆರಂಭವಾಗಿದೆ. ಬಿಕಾಸ್ ಅವರೆಲ್ಲ ಒಳಗಡೆ ಇದ್ದಾರೆ, ಈ ಪಾರ್ಟಿ ಹೊರಗಡೆ ಇದ್ದಾರೆ. ಹಾಗಾಗಿ ಇವ್ರಿಗೆ ಅದೇನು ಸಮಸ್ಯೆ ಅಲ್ಲ. ಅವ್ರಿಗೆ 6 ಜನಕ್ಕೆ ಶೂರಿಟಿಗಳಾಗಬೇಕು, ಡ್ಯಾಶು ಜಾಮೀನುಗಳದ್ದು ಏನೋ ದುಡ್ಡು ಕಟ್ಟೋದು, ಬಾಂಡೋ ಗಿಂಡೋ ಏನೇನೋ ಇರುತ್ತೆ, ಅದೆಲ್ಲ ಆಗಬೇಕದು, ಆಗತ್ತೆ. ಅದು ನಾಳೆ ನಾಳಿದ್ದಾಗತ್ತೆ, ಭಾನುವಾರ ರಜಾ ಬರುತ್ತೆ. ಹಾಗಾಗಿ ಸೋಮವಾರ ಆಗತ್ತೆ, ಎಲ್ಲ ಬಿಡುಗಡೆ ಆಗ್ತಾರೆ. ಪವಿತ್ರ ಗೌಡಿಗೆ ಬೇಲ್ ಸಿಕ್ಕಿದ್ಗೆ ಕೋರ್ಟಲ್ಲಿದ್ದವರ ತಾಯಿ ಕಣ್ಣೀರು ಹಾಕಿದ್ರು ಅಂತ ವರದಿ. ಫೇರ್, ತಾಯಿಯಾಗಿ ತನ್ನ ಮಗಳು ಬಿಡುಗಡೆ ಆಗ್ತಾಳೆ ಅಂತಂದರೆ ಸಂತೋಷದಿಂದ ಅದನ್ನು ಹಂಚ್ಕೊಳ್ಳೋದು ಅಥವಾ ಕಣ್ಣೀರು ಹಾಕೋದು ಅಸಹಜವಾದ ಕ್ರಿಯೆ ಅಂತ ನಾನೇನು ಕರೀಲಿಕ್ಕೆ ಬರಲ್ಲ. ಬಟ್ ಈ ಪ್ರಕರಣದಲ್ಲಿ ಕಣ್ಣೀರು ಹಾಕುತ್ತಿರುವ ಇನ್ನೂ ಒಂದು ಕುಟುಂಬ ಇದೆ ಅನ್ನೋದನ್ನು ಯಾರೂ ಮರಿಬಾರ್ದಷ್ಟೇ. ರೇಣುಕಾಸ್ವಾಮಿ ಕುಟುಂಬ ಯಾವುದೋ ಒಟ್ಟಲ್ಲಿ ರೇಣುಕಾಸ್ವಾಮಿನೋ ಅವ್ರ ತಂದೆನೋ ತಾಯಿನೋ ಅವ್ರ ಹೆಂಡ್ತಿನೋ ಅಥವಾ ಅವ್ರಿಗೆ ಹುಟ್ಟಿರೋ ಮಗುನೋ ಯಾವುದೋ ಒಂದು ಇದೆ. ನಟ ದರ್ಶನ್ ಸರ್ಜರಿ ಮಾಡಿಸ್ಕೊಳ್ತಾರ ಗೊತ್ತಿಲ್ಲ, ಅದು ಅವ್ರಿಗೆ ಬಿಟ್ಟಿರೋದು. ಈಗ ನನ್ನ ಪ್ರಕಾರದಲ್ಲಿ ಪ್ರಕರಣದ ಪೈಕಿ 17 ಆರೋಪಿಗಳ ಪೈಕಿ ಮೊದಲೇ 5 ಸಿಕ್ಕಿತ್ತು, ಈಗ 7 ಮಂದಿಗೆ ಸಿಕ್ಕಿದೆ. ಉಳಿದವರು ಅಪ್ಲಿಕೇಶನ್ ಹಾಕಿಲ್ಲ ಅನ್ಸುತ್ತೆ, ಅವ್ರು ಹಾಕ್ತಾರೆ. ಈ ಹೋಗಿರೋ ರೀತಿ ನೋಡಿದ್ರೆ ಅವ್ರಿಗೂ ಡಿನೈ ಮಾಡಲಿಕ್ಕೆ ಕಾರಣಗಳು ದೊಡ್ಡದಾಗಿದೆ ನ್ಯಾಯಾಲಯದ ಹತ್ರ ಅಂತ ಏನಿದ್ದಂಗಿಲ್ಲ ಇಲ್ಲಿ. ಈ ಮಧ್ಯೆ ನಗರ ಪೊಲೀಸರು ಈ ಜಾಮೀನನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಮೆಟ್ಟಿಲೇರುವುದಕ್ಕೆ ಚಿಂತನೆ ನಡೆಸಿದ್ದಾರೆ ಎಂಬ ವರದಿ ಬಂದಿದೆ. ದ್ಯಾಟ್ ವಿಲ್ ಟೇಕ್ ಸಮ್ ಟೈಮ್. ಅದು ನಾಳೆ ಬೆಳಿಗ್ಗೆ ಆಗುವಂತಹ ಕೆಲಸ ಅಲ್ಲ ಅದು. ಬಿಕಾಸ್ SPP ವಿಲ್ ಹ್ಯಾವ್ ಟು ಪ್ರಿಪೇರ್ ಅ ರಿಪೋರ್ಟ್ ಮಾಡಬೇಕು, ದೆನ್ ಅದನ್ನು ಲಾ ಡಿಪಾರ್ಟ್ಮೆಂಟ್ಗೆ ಕಳಿಸ್ಬೇಕು, ಲಾ ಡಿಪಾರ್ಟ್ಮೆಂಟ್ ಅಪ್ರೂವ್ ಮಾಡಬೇಕು. ಅದನ್ನು ಅಪೀಲು ಯೋಗ್ಯವೋ ಅಲ್ಲವೋ ಅನ್ನೋ ತೀರ್ಮಾನಕ್ಕೆ ಬರಬೇಕು. ಸರ್ಕಾರದ ನಿರ್ಧಾರ ಆದ ನಂತರ ನೀವು ತೊಗೊಂಡೋಗಿ ಅರ್ಜಿಯನ್ನು ಹಾಕಬೇಕು. ಅರ್ಜಿಯನ್ನು ಹಾಕಿದ ಮೇಲೆ ಅದು ಪಟ್ಟಿಗೆ ಬರಬೇಕು. ಅದು ಪಟ್ಟಿಗೆ ಬಂದ ಮೇಲೆ ವಾದಗಳು ನಡೆಯಬೇಕು. ವಾದ ನಡೆದ ಮೇಲೆ ಅವತ್ತೇ ಬಂದರೆ ತೀರ್ಪು ಬರಬೇಕು, ಇಲ್ದಿದ್ರೆ ಕಾಯ್ದಿರಿಸಿದರೆ ಅದು ಆದ ಮೇಲೆ ಬರಬೇಕು. ಅದು ನಾಳೆ ಬೆಳಗ್ಗೆ ಆಗುವಂಥದ್ದಲ್ಲ. ಬಟ್ ಕಾನೂನಿನಲ್ಲಿ ಅದಕ್ಕೆ ಅವ್ರಿಗೆ ಅವಕಾಶವಿದೆ, ಅವರು ಅದನ್ನು ಬೇಕಾದ್ರೆ ಮಾಡಬಹುದು ಬೇಕಿದ್ರೆ, ಸರಿ ಅನಿಸಿದ್ದಾರೆ. ಓಕೆ, ಇವತ್ತು ಯಾರ್ಯಾರಿಗೆ ಬೇಯ್ಲು ಸಿಕ್ಕಿತು ಅಂತ ನೋಡ್ಬಿಡೋಣ ಸರ್. ದರ್ಶನ್ A2 ಆರೋಪಿ ನಂಬರ್ 2 ಈ ಪ್ರಕರಣದಲ್ಲಿ ಹೊರಗಡೆ ಇದ್ದಿದ್ದರಿಂದ ಬೇಲ್ ಈಸ್ ಆಟೋಮ್ಯಾಟಿಕಲಿ ಇದಾಗತ್ತೆ. A1 ಆರೋಪಿ ನಂಬರ್ 1 ಬೆಂಗಳೂರು ಜೈಲಿನಲ್ಲಿ ಇದ್ದಾರೆ ಪವಿತ್ರ ಗೌಡ. ಆರೋಪಿ 11 ಕಲಬುರಗಿ ಜೈಲಲ್ಲಿದ್ದಾರೆ ನಾಗರಾಜ್. ಆರೋಪಿ 12 ಶಿವಮೊಗ್ಗ ಜೈಲಿನಲ್ಲಿರುವಂತಹ ಲಕ್ಷ್ಮಣ್. ಆರೋಪಿ 7 ಬೆಂಗಳೂರು ಜೈಲಿನಲ್ಲಿರುವಂತಹ ಅನುಕುಮಾರ್. ಆರೋಪಿ 6 ಶಿವಮೊಗ್ಗ ಜೈಲಿನಲ್ಲಿರುವ ಜಗದೀಶ್. ಮತ್ತು ಆರೋಪಿ 14 ಬೆಂಗಳೂರು ಜೈಲಿನಲ್ಲಿರುವ ಪ್ರದೋಷ್ ರಾವ್. ಇಷ್ಟು ಜನಕ್ಕೆ ಬೇಲು ಸಿಕ್ಕಿದೆ. ಓಕೆ, ಲಾಯರ್ಸ್ ಮಾತಾಡಿದ್ದಾರೆ, ನೋಡೋಣ. ಇವತ್ತು ದರ್ಶನ್ ಮತ್ತು ಉಳಿದಂಥ ಎಲ್ಲ ಆರೋಪಿಗಳನ್ನ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯ ಇವತ್ತು ರೆಗ್ಯುಲರ್ ಬೇಲ್ ಕೊಟ್ಟಿದೆ. ಅಂದರೆ ಇದರಲ್ಲಿ ದರ್ಶನ್ ಅವ್ರನ್ನ ಯಾವ ರೀತಿ ಪ್ರಕರಣದಲ್ಲಿ ಸಿಗಾಕ್ಸಲಾಗಿತ್ತು ಅನ್ನೋದು ನಮ್ಮದು ವಾದ ಆಗಿತ್ತು. ಆ ಎಲ್ಲ ಅಂಶಗಳನ್ನ ಪರಿಗಣನೆ ಮಾಡಿ ಇವತ್ತು ಮಾನ್ಯ ಉಚ್ಚ ನ್ಯಾಯಾಲಯ ಷರತ್ತುಬದ್ಧ ಜಾಮೀನನ್ನ ಆರೋಪಿಗಳು ಕೊಟ್ಟಿದೆ ಸರ್. ಅಲ್ಲ, ಆಪರೇಷನ್ ಬಗ್ಗೆ ನಮಗೆ ಮಾನ್ಯ ಉಚ್ಚ ನ್ಯಾಯಾಲಯ ಅದರದ ಮಾಹಿತಿ ಯಾವುದನ್ನು ಸಹ ಮಾಧ್ಯಮಕ್ಕೆ ಹಂಚ್ಕೋಬಾರ್ದು ಅನ್ನೋದು ಕಂಡೀಷನ್ ಇವತ್ತಿಗೂ ಇದೆ.
ಸರ್ ಜಾಮೀನ್ ಸಿಕ್ಕಿದೆ ಸರ್ ಇದು, ಬಟ್ ಏನಂತಂದ್ರೆ 6 ಮಂತ್ ಇಂದ ಇದು ಪ್ರೋಸೆಸ್ ಅಲ್ಲಿ ನಡೀತಾ ಇರೋಂಥ ವಿಚಾರ. ಈ ಇನ್ಸಿಡೆಂಟ್ ಅಲ್ಲಿ ಅವ್ರ ಪಾತ್ರ ಇಲ್ಲ ಅನ್ನೋ ಒಂದು ಗ್ರೌಂಡ್ಸ್ ಮೇಲೆ ಏನಂತಂದ್ರೆ ಕೊಟ್ಟಿದ್ದಾರೆ ಸರ್. ಸೋಮವಾರ ರಿಲೀಸ್ ಆಗ್ತಾರೆ ಸರ್. ಖುಷಿ ಆಯ್ತು, ಅಷ್ಟೇ ಖುಷಿ ಆಯ್ತು. ಅಲ್ಲ, ಈ ಕಳೆದ 6 ತಿಂಗಳಿಂದ ಹಲವು ಬಾರಿ ಬಂದಿದ್ರಿ, ಏನು ಇವತ್ತು ಜಾಮೀನು ಸಿಕ್ಕಿದೆ ಏನಂತ? ಇದು ಖುಷಿ ಆಯ್ತಪ್ಪ, ಖುಷಿ ಆಯ್ತು, ಖುಷಿ ಆಯ್ತು ಅಷ್ಟೇ. ಸರ್, ಒನ್ ಆಫ್ ದಿ ಬೆಸ್ಟ್ ಇನ್ವೆಸ್ಟಿಗೇಷನ್ ಅಂತ ಈ ಪ್ರಕರಣದಲ್ಲಿ ಕರೀತಾ ಇದ್ದಿದ್ದು ಸೊ ತನಿಖೆಯಲ್ಲಿ. ಸೊ ಬಟ್ ಅದರಲ್ಲಿ ಲೂಪ್ ಹೋಲ್ಸ್ಗಳು ಈಗ ಯಾರು ಹೇಳಿದ್? ನಿಮ್ಗೆ ಫೋನ್ ಮಾಡಿದ್ರಾ ಜಡ್ಜ್? ಅಲ್ಲ, ಇಲ್ಲಿ ಪಾಯಿಂಟ್ಸ್ ಜಡ್ಜ್ ಫೋನ್ ಮಾಡಿದ್ರಾ? ಅಲ್ಲ, ಜಡ್ಜಿಂದು ಬೇಲ್ ಆರ್ಡರ್ಸ್ ಈಸ್ ನಾಟ್ ಫೈನಲ್ ಆರ್ಡರ್. ಓಕೆ, ಈ ಭ್ರಮೆಗೆ ಬರಬೇಡಿ ಯಾರುವೆ. ಸುಮ್ಮನೆ ನೀವುಗಳು ನಿಮ್ಗೆ ತೋಚ್ದಂಗೆಲ್ಲ ಮಾತಾಡಿದ್ರೆ ಆಗಲ್ಲ. ಇಲ್ಲ, ಆದೇಶದ ಪ್ರತಿ ಇಲ್ಲಿ ಜಾಮೀನು ನೋ ಬೇಲ್ ಆರ್ಡರ್ ಕ್ಯಾನ್ ಇನ್ಫ್ಲೂಯೆನ್ಸ್ ದಿ ಟ್ರಯಲ್ ಕೋರ್ಟ್. ದಟ್ ಇಸ್ ದಿ ಫಂಡಮೆಂಟಲ್ ಕಾರ್ಡಿನಲ್ ಪ್ರಿನ್ಸಿಪಲ್. ಓಕೆ, ಫಿನಿಶ್ಡ್. ಅದು ಯಾರ್ದಾರು ಆಗಿರ್ಬೋದು, ಈ ಪ್ರಕರಣ ಅಲ್ಲ ಹೇಳ್ತಿರೋದು ನಾನು. ಯಾವ ಪ್ರಕರಣ ಆದ್ರೂ ಅಷ್ಟೇ. ನೋ, ದಟ್ ಇಸ್ ನಾಟ್ ದಿ ಬೇಲೆ ಆಗಬಾರ್ದಿತ್ತು ಅನ್ನೋ ಮನಸ್ಥಿತಿಗೆ ಯಾಕೆ ಹೋಗ್ತಾ ಇದ್ದೀರಿ ಎಲ್ಲ? ಬೇಲೆ ಆಗೇ ಆಗ್ತಿತ್ತು ಅಂತ ನನ್ನ ವಾದ ಯಾವತ್ತೋ ಒಂದಿನ. ಓಕೆ, ಕೆಲವರಿಗೆ ಅದು ಬೇಗ ಆಗಿದೆ ಅಂತ ಅನಿಸ್ತಿರ್ಬೋದೇನೋ. ಇಷ್ಟೆಲ್ಲ ಸಾಕ್ಷ್ಯಗಳನ್ನ ಇವರು ಯಾರು ಪೊಲೀಸ್ನವ್ರು ತಂದಿದ್ದರಿಂದ ಬೇಲು ಸಿಕ್ಬಿಡ್ತಾ ಇಷ್ಟು ಬೇಗ ಅಂತ ಕೆಲವ್ರಿಗೆ ಅನ್ನಿಸ್ತಿರ್ಬೋದು. ಬಟ್ ಅವರ ಪರವಾಗಿರೋರಿಗೆ 6 ತಿಂಗಳು ಒಳಗಿದ್ದವ್ರಿಗೆ ಹೊರಗೆ ಬಂದ್ರಲ್ಲ, ತಡ ಆಯಿತು ಅಂತ ಅನ್ನಿಸ್ತಿರ್ಬೋದೇನೋ. ಬಟ್ ಬೇಲ್ ಆಗೋದೇ ಇಲ್ಲ ಅನ್ನೋ ನಿರ್ಧಾರಕ್ಕೆ ಯಾಕೆ ಬರ್ತೀರಿ ಎಲ್ಲ? he would have got the bail at some point of time. ಓಕೆ, ಅದು ಯಾವುದೋ ಒಂದು ಪಾಯಿಂಟ್ ಆಫ್ ಟೈಮ್. ಒಂದು ರೌಂಡು ಸುಬ್ರಹ್ಮಣ್ಯನ್ ಥರ ರೌಂಡ್ ಹೊಡ್ಕೊಂಡು ಬರೋದು ತಪ್ಪಿದೆ ಅಷ್ಟೇ. ಲೋಯರ್ ಕೋರ್ಟು, ಅಲ್ಲಿಂದ ಹೈಕೋರ್ಟು, ಅಲ್ಲಿಂದ ಸುಪ್ರೀಂ ಕೋರ್ಟು, ಅಲ್ಲಿಂದ ರಿವರ್ಸ್ ಲೋಯರ್ ಕೋರ್ಟು, ಅಲ್ಲಿಂದ ಹೈಕೋರ್ಟು, ಇದು ರೌಂಡ್ ನಿಂತಿದೆ ಅಷ್ಟೇ ಹೊರತು ಯು ಕಾಂಟ್ ಸೇ ಇದಕ್ಕೆ ಬೇಲೇ ಆಗ್ತಿರ್ಲಿಲ್ಲ, ನಿರಂತರವಾಗಿ ಸೂರ್ಯ ಚಂದ್ರ ಇರುವವರೆಗೂ ಅವನು ಬೇಲಿಲ್ಲ ಅಂತಿತ್ತೇ. ಇಲ್ಲ. ಹಾಗಾಗಿ ಎರಡನೇದು, ಬೇಲ್ ಅಪ್ಲಿಕೇಶನ್ನಲ್ಲಿ ಇವತ್ತು ಆದೇಶವನ್ನು ನೋಡಿ ಅರುಣ್ ಬಡಿಗೆ ರೀತಿಯ ಜನ ಹೌದ್ರಿ ಹಂಗೆ ಮಾಡಬಾರ್ದು ಅದನ್ನು ಕಾನೂನಲ್ಲಿ. ಬೇಲ್ ಆರ್ಡರ್ನ ನೋಡ್ಬಿಟ್ಟು ಅದೇ ಫೈನಲ್ ಆರ್ಡರು ಅವ್ರು ದೋಷಿ ಅಲ್ಲ ನಿರ್ದೋಷಿ ಅಂತ ನಿರ್ತೀರ್ಥ ಆಗೋಯ್ತು ಅಂತ ಯಾರಾದರೂ ಸಂಭ್ರಮ ಪಡೋಕ್ಕೆ ಪಟಾಕಿ ಹೊಡೆಯೋ ಗಿರಾಕಿಗಳಿಗೆ ಹೇಳ್ತಿರೋದು ಇದನ್ನು ನಾನು. ಅಲ್ಲ, ನಿರ್ದೋಷಿ ಅಂತ ಹೇಳ್ತಾ ಇಲ್ಲ ಸರ್. ಅದರಲ್ಲಿ ಹಾಕಿರುವಂತ ಚಾರ್ಜ್ ಶೀಟ್ ಅಲ್ಲಿ ತನಿಖೆಯಲ್ಲಿರುವಂತ ಲೂಪ್ ಹೋಲ್ಸ್ಗಳನ್ನು 1000 ಹೇಳಿರ್ಬೋದ್ರಿ, ಟ್ರಯಲ್ ಕೋರ್ಟಲ್ಲಿ ಬರುತ್ತೀರಿ ಅದು ಆಮೇಲೆ. ಹಾಗಾದರೆ ಬೇಲ್ ಆರ್ಡರ್ಗಳೇ ಫೈನಲ್ ಅಕ್ವಿಟಲ್ ಆರ್ಡರ್ಗಳಾಗೋದಾದರೆ ಟ್ರಯಲ್ ಯಾಕೆ ನಡಿಬೇಕು? ಏನಕ್ಕೆ ತಮಾಷಿನ ಜೋಕ ಹಂಗಾರದು? ಟ್ರಯಲ್ ಯಾಕೆ ನಡಿಬೇಕು ಹಂಗಾರ? ಅವಾಗ ಆ ಸಂದರ್ಭದಲ್ಲಿ ಮಾನ್ಯ ನ್ಯಾಯಮೂರ್ತಿಗಳು ಅದನ್ನು ಗಮನಿಸಿ ಬೇಲಿಗೆ ಯೋಗ್ಯ ಅಂತ ಹೇಳಿರಬಹುದು. ಓಕೆ, ಆ ಪ್ರಕರಣದಲ್ಲಿ ಯಾರೋ ಆರೋಪಿ ಅದಕ್ಕೆ ಇರಬಹುದು ಅಂತ ಹೇಳಿರ್ಬೋದು. ಮಾಡಿಲ್ಲ ಅಂತ ಎಲ್ಲಿದೆ? ಮಾಡಿಲ್ಲ ಅಂತ ಎಲ್ಲಿದೆ? ಅಥವಾ ಮಾಡಿದಾರೆ ಅಂತ ಎಲ್ಲಿದೆ? ಇಲ್ಲ. ಅದು ಹೆಂಗೆ ಮತ್ತೆ ಹೇಳ್ತೀರಿ? ಅದಕ್ಕೆ ಹೇಳಿದ್ದು ಬೇಲ್ ಆರ್ಡರ್ನ ಅಕ್ವಿಟಲ್ ಆರ್ಡರ್ ಥರ, ಅಂದರೆ ದೋಷಿ ಅಲ್ಲ ನಿರ್ದೋಷಿ ಎಂದು ಪರಿಭಾವಿಸಿ ನಾನು ಪಟಾಕಿ ಹೊಡಿತಿರೋರ್ಗೆ ಹೇಳ್ತಾ ಇರೋದು, ಮಾಡಬೇಡಿ. ಇದು ಆ ಸಂಭ್ರಮದದ್ದಲ್ಲ. ಸ್ಟಿಲ್ ಇನ್ನೂ ಆರೋಪಿಯಾಗೇ ಇದ್ದಾರೆ, ಅವರಿನ್ನೂ ಆರೋಪಿನೇ ಇರ್ತಾರೆ. ಟ್ರಯಲ್ ಕೋರ್ಟಲ್ಲಿ ಏನು ಬೇಕಾದರೂ ಆಗ್ಬೋದು, ಪರನೂ ಆಗ್ಬೋದು ವಿರುದ್ಧನೂ ಆಗ್ಬೋದು. ಐ ಹ್ಯಾವ್ ನೋ ಐಡಿಯಾ, ನನಗೆ ಗೊತ್ತಿಲ್ಲ. ಓಕೆ, ಇನ್ನು ಸುಪ್ರೀಂ ಕೋರ್ಟ್ಗೆ ಹೋಗೋಕ್ಕೆ ಅಧಿಕಾರ ಇದೆ, ಸರ್ಕಾರಕ್ಕಿದೆ. ಒಂದು ವೇಳೆ ಇವ್ರಿಗೆ ಇಲ್ಲಿ ಸಿಕ್ಕಿರಲಿಲ್ಲ ಅಂತ ಇಟ್ಕೊಳ್ಳಿ, ಬೇಲ್ ಸಿಕ್ಕಿರಲಿಲ್ಲ ಅಂದರೆ ಅವ್ರು ಹೋಗ್ತಿರ್ಲಿಲ್ವಾ ಸುಪ್ರೀಂ ಕೋರ್ಟ್ಗೆ? ಅಪೀಲ್ ಮಾಡ್ತಾ ಇದ್ರು ಹೈಕೋರ್ಟ್. ಸೇಮ್ ರಿವರ್ಸು ಆಗತ್ತಷ್ಟೇ, ಸೇಮ್ ರಿವರ್ಸು ಆಗತ್ತೆ. ಓಕೆ, ಹಾಗಿದ್ರೆ ಒಮ್ಮೆ ಈ ಹೈಕೋರ್ಟಲ್ಲಿ ಬೇಲ್ ಆದ ನಂತರ ಇನ್ನು ಮುಂದಕ್ಕೆ ಇನ್ನೇನು ಆಗೋದೇ ಇಲ್ಲ ಅಲ್ಲ? ನೋ, ಬಹಳ ಸರಿ ಸುಪ್ರೀಂ ಕೋರ್ಟ್ಸು ರಿವರ್ಸ್ ಮಾಡಿದ್ದ ಪ್ರಕರಣಗಳೂ ಇವೆ, ಬೇಲ್ ಕ್ಯಾನ್ಸಲ್ ಮಾಡಿರೋ ಇದೆ ಪ್ರಕರಣಗಳು ಇವೆ. ಇಲ್ಲ ಝೀರೋ ಅನ್ನಕ್ಕೆ ಬರಲ್ಲ. ಓಕೆ, ಬಟ್ ಇದು ತೊಗೊಂಡೋಗಿದ್ದಕ್ಕೆಲ್ಲ ರಿವರ್ಸ್ ಮಾಡಿ ಕೊಡ್ತಾರೆ ಅಂತ ನಾನು ಹೇಳಿಲ್ಲ, ಇದು ಇದೆ. ಹಾಗಾಗಿ ಅಲ್ಟಿಮೇಟ್ಲಿ ಬೇಲ್ ಮ್ಯಾಟರು ಇತ್ಯರ್ಥ ಆಗಬೇಕಾದರೆ ಸುಪ್ರೀಂ ಕೋರ್ಟ್ಗೆ ಇವರು ಹೋದರೆ ಅಲ್ಲಾಗಬೇಕು ಬೇಲ್ ಮ್ಯಾಟರ್. ಓಕೆ, ನಾನು ಹೇಳ್ತಿರೋದು. ಇನ್ನು ಪ್ರಕರಣದ ವಿಚಾರಣೆಯ ಮ್ಯಾಟರು ಕೆಳ ನ್ಯಾಯಾಲಯಕ್ಕೆ ಬರಬೇಕು, ಅಲ್ಲಿಂದನೇ ಶುರು, ಅಲ್ಲೇ ಬರಬೇಕು ವಾಪಸ್. ಅದು ಓಕೆ, ಅಲ್ಲಿಂದನೇ ಆಗಬೇಕು. ಅಲ್ಲಿ ಜಡ್ಜ್ಮೆಂಟು ಏನೇ ಇರ್ಬೋದು, ಐ ಡೋಂಟ್ ನೋ. ಅಲ್ಲಿ ನ್ಯಾಯಮೂರ್ತಿಗಳು ವಾದ ಪ್ರತಿವಾದವನ್ನು ದಾಖಲೆಗಳನ್ನು ನೋಡಿದ್ಮೇಲೆ ಏನು ತೀರ್ಮಾನ ಮಾಡ್ತಾರೋ ಬಿಡ್ತಾರೋ ನನಗೇನು ಗೊತ್ತು.
ಅದಾದಮೇಲೆ ಆ ತೀರ್ಪನ್ನು ಪ್ರಶ್ನೆ ಮಾಡಲಿಕ್ಕೆ ಎಗೈನ್ ಇಬ್ಬರಿಗೂ ಜಾಗ ಇದೆ, ಮತ್ತೆ ಹೈಕೋರ್ಟ್ ಮತ್ತೆ ಸುಪ್ರೀಂ ಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್. ಓಕೆ ಆಯ್ತಲ್ಲ? ಓಕೆ, ಈಗ ಪ್ರಶ್ನೆ ಇರುವುದೇನು, ಈ ಪ್ರಕರಣ ಒಂದಂತೂ ನಿಜ, ದೇರ್ ಈಸ್ ಎ ಮರ್ಡರ್. ಹೌದು, ಕೊಲೆ ಯಾರೋ ಒಬ್ಬ ವ್ಯಕ್ತಿ ಸತ್ತಿದ್ದಾನೆ, ಅದನ್ನು ನಾವು ಕೊಲೆ ಎಂದು ಪರಿಗಣಿಸಿದ್ದೇವೆ. ಯಾರು? ಪೊಲೀಸರು. ತನಿಖೆ. ಈ ಕೊಲೆ ಮಾಡಿದ್ದ ವ್ಯಕ್ತಿಯೇ ಶವ ಸಿಕ್ತು, ಯಾರೊಬ್ಬನ ಸರೆಂಡರ್ ಆದ್ರು, ಡ್ಯಾಶು ಎಂಥದೋ ಇದೆ ಅದರಲ್ಲಿ. ಈಗ ಕ್ವಶನ್ ಇರೋದೇನು ಅದರಲ್ಲಿ? ಇವ್ರು ಮಾಡಿದಾರೋ ಇಲ್ಲ, ಕೊಲೆ ಮಾಡಿದ್ದು ಯಾರು, ಎಸ್, ಹೇಗೆ, ಯಾವ ಪ್ರಮಾಣದ ಪಾತ್ರ, ಆ ಆರೋಪಿಗಳ ಪೈಕಿ ಯಾರ ಪಾತ್ರ ಏನು? ಓಕೆ, ಬರೀ ಕೊಲೆ ಅಂದರೆ 302 ಅದೊಂದು ಸೆಕ್ಷನಲ್ಲಿ ಡಿಸೈಡ್ ಆಗಿ ಎಲ್ಲರ ಮನೆಗೆ ಹೋಗಿ ಅಥವಾ ಎಲ್ಲರ ಒಳಗೆ ಹೋಗ್ರಿ ಅಲ್ಲ. ದೇರ್ ಆರ್ ವೇರಿಯಸ್ ಅದರ್ ಸೆಕ್ಷನ್ಸ್ ಇನ್ ದಿಸ್ ಕೇಸ್. ಯಾವ ಸೆಕ್ಷನಲ್ಲಿ ಯಾರ ಪಾತ್ರ ಅನ್ನೋದು ಸಾಬೀತಾಗಬೇಕು. ಎಸ್, ಹೌದು, ಅದು ಆಗಬೇಕು. ಸೊ ಆ ಸೆಕ್ಷನ್ ಅಲ್ಲೂ ಯಾವುದೋ ಆರೋಪಿ 16, 26, 36, 44ನೇ ಆರೋಪಿಗೋ ಒಂದು ಶಿಕ್ಷೆ ಆಗ್ಬಿಡ್ಬೋದು, ಬೇಕಾದ್ರೆ ಕೊಲೆಲದ್ದೇ ಇರ್ಬೋದು. ಓಕೆ, ಹಾ, ಬೇರೆ ಸೆಕ್ಷನ್ಗಳಲ್ಲೂ ಎಕ್ಸಾಕ್ಟ್ಲಿ. ಹಾಗಾಗಿ ಯಾವಾಗಲೂ ಬೇಲ್ ಆರ್ಡರ್ಗಳನ್ನು ನೋಡಿದ ತಕ್ಷಣ ಹೊರಗಡೆನಲ್ಲಿ ಅದು ಅಕ್ವಿಟಲ್ ಆರ್ಡರು, ದೋಷಿ ಅಲ್ಲ ನಿರ್ದೋಷಿ ಎಂಬ ಆರ್ಡರ್ ಬಂದೋಯ್ತು ಇವತ್ತು ಅನ್ನೋ ತೀರ್ಮಾನಕ್ಕೆ ಯಾರೂ ಬರ್ಕೂಡ್ದು. ಮಾನ್ಯ ನ್ಯಾಯಮೂರ್ತಿಗಳು ಈ ಬೇಲ್ ಆರ್ಡರನ್ನು ಕೊಟ್ಟಾಗ ಅವರದ್ದು ಮನೋಸ್ಥಿತಿ ಮತ್ತು ವಾದ ಅದೇ ಇರುತ್ತೆ. ಓಕೆ, ಹಾಂ, ಅದೇನ ಜಾಮೀನು ಮೊದಲ ನಿಯಮ, ಜೈಲು ಶಿಕ್ಷೆ ಎಂಬುದು ವಿನಾಯಿತಿ ತತ್ವದಡಿ ಜಾಮೀನು ಕೊಟ್ಟಿದ್ದೀವಿ ಅಂತ ನ್ಯಾಯಮೂರ್ತಿಗಳು ಹೇಳಿದ್ದಾರೆ. ಆರೋಪಿಗಳಿಗೆ ಯಾವುದೇ ಅಪರಾಧಿಕ ಹಿನ್ನೆಲೆ ಇಲ್ಲ ಅಂತ. ಎಗೈನ್ ಇಟ್ ಈಸ್ ಟು ಬಿ ಡಿಬೇಟೆಡ್ ಲೇಟರ್, ಏನೋ ಇಲ್ಲ ಒಂದು ಕಡೆ ತರ್ತಾರೆ ಅದನ್ನು ಅನಿಸುತ್ತೆ. ಆರೋಪಿಗಳು 6 ತಿಂಗಳಿಂದ ಜೈಲಲ್ಲಿದ್ದಾರೆ, ಅಫ್ಕೋರ್ಸ್ ಇದ್ದಾರೆ. ಪ್ರಕರಣಕ್ಕೆ ಸಂಬಂಧಿಸಿ ಈಗಾಗಲೇ ಚಾರ್ಜ್ ಶೀಟ್ ಆಗಿದೆ, ಇಲ್ಲ ಅಂತಲ್ಲ. ಇದರ್ ಆಲ್ ಫ್ಯಾಕ್ಟ್ಸ್. ಅದು ಹೌದು, ಅದೇನು ಡಿಸ್ಪ್ಯೂಟ್ ಮಾಡೋವಂಥದ್ದೇನಿದೆ. ಬಂಧನ ಮಾಡುವಾಗ ನಿಯಮಗಳ ಪಾಲನೆ ಆಗಿಲ್ಲ ಅಂತ ನ್ಯಾಯಮೂರ್ತಿಗಳು ಗಮನಿಸ್ದಂಗೆ ಕಾಣಿಸ್ತಿದೆ, ಗೊತ್ತಿಲ್ಲ. ಬಂಧನ ವೇಳೆ ಆರೋಪಿಗೆ ಬಂಧನದ ಕಾರಣ ಕೊಡಬೇಕು ಅಂತ ಡ್ಯಾಶ್ ಸುಪ್ರೀಂ ಕೋರ್ಟ್ ಆದೇಶ ಇದೆ. ಗ್ರೌಂಡ್ಸ್ ಆಫ್ ಅರೆಸ್ಟನ್ನು ಪಾಲಿಸಿಲ್ಲ. ಆರೋಪಿಗಳ ನಿರ್ದಿಷ್ಟ ಪಾತ್ರದ ಬಗ್ಗೆ ಸ್ಪಷ್ಟ ಉಲ್ಲೇಖವಿಲ್ಲ ಅಂತ ಹೇಳ್ತಿದ್ದಾರೆ. ಸ್ಪಷ್ಟ ಉಲ್ಲೇಖವನ್ನು ತರಬಹುದೇನೋ ಮುಂದೆ, ಗೊತ್ತಿಲ್ಲ. ಪ್ರತ್ಯಕ್ಷದರ್ಶಿಗಳ ಹೇಳಿಕೆಯಲ್ಲಿ ವ್ಯತ್ಯಾಸ ಇದೆ. ಅದು ಎಲ್ಲ ಕೇಸಲ್ಲೂ ಬರುತ್ತೆ ಈ ಪಾಯಿಂಟ್ಗಳು. ನ್ಯಾಯಮೂರ್ತಿಗಳು ತಮ್ಮ ಬೇಲ್ ಆರ್ಡ್ರನ್ನು ಕೊಡುವಾಗ ನಾನು ಯಾಕೆ ಬೇಲ್ ಕೊಡ್ತಿದ್ದೀನಿ ಅನ್ನೋಕ್ಕೆ ಯಾವ್ದಾದ್ರು ಹೇಳಬೇಕಲ್ಲ ಅವರು. ಸುಮ್ಮನೆ ಅದನ್ನು ಸುಮ್ಮನೆ ಕೊಡೋಕ್ಕಾಗತ್ತಾ ಪಾಪ ಅವರು? ಹೌದು, ಎಲ್ಲರಿಗೂ ಬೇಲ್ ಕೊಡ್ತೀನಿ, ಹೋಗ್ರೆ ಮನೆಗೆ ನೀವು ಅಂತ ಯಾವನ ನಾನು ಇಷ್ಟ ಹೋಗ ಅಂತ ಆಗಲ್ಲ, ಹಂಗೆ ಅಲ್ವಾ ಕಾನೂನು ಪ್ರಕ್ರಿಯೆಯಲ್ಲಿ. ಹಾಗಾಗಿ ಅವರು ಆ ವಿಚಾರಣಾ ಹಂತದಲ್ಲಿ ಗಮನಿಸಿರಬಹುದಾದ ಅಂಶಗಳನ್ನು ತಂದಿರುತ್ತಾರೆ. ಈ ಪ್ರಕರಣವೂ ಅಷ್ಟೇ. ಓಕೆ, ಬಟ್ ಆಲ್ ದಿಸ್ ಕೆನಾಟ್, ಶಾಲ್ ನಾಟ್, ಶುಡ್ ನಾಟ್ ಇನ್ಫ್ಲೂಯೆನ್ಸ್ ದ ಟ್ರಯಲ್ ಕೋರ್ಟ್. ಮಾಡಲ್ಲ. ಓಕೆ, ನಾನು ಈಗಲೂ ಹೇಳಿದ್ದೀನಿ ಅದನ್ನು ಸ್ಪಷ್ಟ. ಭಾಳ ಸರಿ ಎಕ್ಸ್ಪ್ಲಿಸಿಟ್ ಆಗಿ ಕೋರ್ಟ್ಗಳು ಹೇಳ್ತವೆ, ನಮ್ಮ ಈ ಅಭಿಪ್ರಾಯಗಳು ವಿಲ್ ನಾಟ್ ಮೇಕ್ ಎನಿ ಇಂಪ್ಯಾಕ್ಟ್ ಆನ್ ದಿ ಟ್ರಯಲ್ ಪ್ರೊಸೀಡಿಂಗ್ಸಲ್ಲಿ ಅಂತ ಹೇಳ್ತಾರೆ. ಓಕೆ, ಹಾಗಾಗಿ ಮುಂದೆ ನೋಡಬೇಕು ಟ್ರಯಲಲ್ಲಿ ಏನಾಗುತ್ತೆ ಏನಾಗಲ್ಲ ಅನ್ನೋದು. ಎಸ್, ನೀವು ದರ್ಶನ್ ಪ್ರಕರಣದಲ್ಲಿ ಅವ್ರಿಗೆ ರಿಲೀಫ್ ಅಂದರೆ ರಿಲೀಫೇ, ರಿಲೀಫ್. ಇನ್ನು ನಟ ದರ್ಶನ್ಗೆ ಹೈಕೋರ್ಟ್ನಿಂದ ಜಾಮೀನು ಸಿಕ್ಕಿರೋದು ಅವರ ಪತ್ನಿ ವಿಜಯಲಕ್ಷ್ಮಿ ಅವರಿಗೆ ಸಹಜವಾಗಿ ಸಂತಸ ತಂದಿದೆ. ಜಾಮೀನು ಸಿಕ್ಕ ಕೆಲವೇ ಕ್ಷಣಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪ್ರತಿಕ್ರಿಯೆ ಕೊಟ್ಟರು. ದೇವಿಯ ವರಪ್ರಸಾದ ಅಂತ ಒಂದು ಬಣ್ಣಿಸಿದ್ರು, ಹೂ ಎಲ್ಲ ಇಟ್ಕೊಂಡಿರೋದು ಒಂದು ಫೋಟೋ ಹಾಕಿ. ಅಸ್ಸಾಂನ ಕಾಮಾಖ್ಯ ದೇವಿ ಮತ್ತೆ ಕೊಲ್ಲೂರು ಮೂಕಾಂಬಿಕೆಯ ಫೋಟೋಗಳನ್ನು ಹಂಚಿಕೊಂಡ್ರು. ನಟ ಧನ್ವೀರ್ ಆಸ್ಪತ್ರೆಗೆ ತೆರಳಿ ದರ್ಶನ್ ಜೊತೆಗೆ ಮಾತುಕತೆ ಕೂಡ ಮಾಡಿದ್ದಾರೆ. ದರ್ಶನ್ಗೆ ಜಾಮೀನು ಸಿಕ್ಕಿದ್ದಕ್ಕೆ ಹರ್ಷವನ್ನ ವ್ಯಕ್ತಪಡಿಸಿ ಉಸಿರಿರೋವರೆಗೂ ನಿಮ್ಮ ಹಿಂದೆ ಇರ್ತೀವಿ ಅಂತಾನು ಪೋಸ್ಟ್ ಮಾಡಿದ್ದಾರೆ. ಹ್ಯಾಪಿ ಡೇ ಹ್ಯಾಪಿ ನ್ಯೂಸ್ ಅಂತ ನಟಿ ರಕ್ಷಿತಾ ಪ್ರೇಮ್ ರಿಯಾಕ್ಷನ್ ಮಾಡಿದ್ದಾರೆ. ಸಹಜವಾಗಿಯೇ ದರ್ಶನ್ ಅಭಿಮಾನಿಗಳು ಸಂಭ್ರಮಾಚರಣೆಯನ್ನ ಮಾಡಿದ್ರು. ಇವತ್ತು ಸಿಹಿ ಹಂಚಿದ್ರು, ಅಭಿಷೇಕ ಏನೋ ಮಾಡಿದ್ರು, ಹಾಲಿನ ಅಭಿಷೇಕ ಎಲ್ಲ. ಇನ್ನು ಆರೋಪಿ ಅನುಕುಮಾರ್ ತಾಯಿ ಜಯಮ್ಮ, ಜಗದೀಶ್ ತಾಯಿ ಸುಲೋಚನಮ್ಮ ಸಂತಸ ವ್ಯಕ್ತಪಡಿಸಿದ್ದಾರೆ. ಇನ್ನು ತಾತ್ಕಾಲಿಕವಾಗಿ ಅವರಿಗೆ ಜಾಮೀನು ಸಿಕ್ಕಿರಬಹುದು, ಆದರೆ ಅಂತಿಮವಾಗಿ ಆರೋಪಿಗಳಿಗೆ ಶಿಕ್ಷೆ ಆಗುವ ನಂಬಿಕೆ ಇದೆ ಅಂತ ರೇಣುಕಾಸ್ವಾಮಿ ಅವರ ತಂದೆ ಕಾಶಿನಾಥಯ್ಯ ಅವರು ಅಂದಿದ್ದಾರೆ. ಭಾಳ ನೋವು ತಿಂದಿ ಸರ್, ನಮ್ಮ ಯಜಮಾನ್ರು ಹೋದ್ರು, ನಮಗೆ ಎಷ್ಟು ಕಷ್ಟ ಐತೇನೋ ನಮಗೆ ಗೊತ್ತು. ಏನು ಇವತ್ತು ರಿಲೀಸ್ ಆಗಿದ್ದಾನೆ ಅಂತ ಸುದ್ದಿ ಕೇಳಿದ್ರೆ ಸಂತೋಷ ಆತ ಸರ್. ನನ್ನ ಮಗ ಬಂದ ನಮಗೆ ಖುಷಿ ಆಕತ್ತೆ. ನನ್ನ ಮಗ ಯಾವುದು ತಪ್ಪು ಮಾಡಿಲ್ಲಪ್ಪ, ನನ್ನ ಮಗ ಬಂದು ನಮ್ಮನ್ನು ನೋಡ್ಕೊಂತ ಅಷ್ಟು ದಿನ ಕಳೆದು ಇನ್ಮೇಲೆ ನನ್ನ ಮಗ ಬಂದ ನನ್ನ ಸಾಕ್ತಾನೆ.
ತಾತ್ಕಾಲಿಕವಾಗಿ ಬೇಲ್ ಆಗಿರ್ಬೋದು, ಆದರೆ ಅಂತಿಮವಾಗಿ ಯಾರು ತಪ್ಪಿಸ್ತಿದ್ದಾರೆ ಅವ್ರಿಗೆ ಶಿಕ್ಷೆ ಆಗುತ್ತೆ ಅಂತ ನ್ಯಾಯಾಲಯದ ಮೇಲೆ ನನ್ನ ನಂಬಿಕೆ ಇದೆ. ಜಾಮೀನು ಮಂಜೂರಾಗಿದೆಯಲ್ಲ, ಅದನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ಬೇಕಾಗುತ್ತೆ ಸರ್ಕಾರ. ಅದಕ್ಕೆ ನೀವು ಆಗ್ರಹ ಸರ್ಕಾರ ಮೊರೆ ಹೋಗುತ್ತೆ ಅಂತ ನನ್ನ ನಂಬಿಕೆ ಇದೆ. ಈಗ ದರ್ಶನ್ ಅವರಿಗೆ ನಿಮ್ಮ ಜೊತೆಗೆ ಮಾತುಕತೆಗೆ ಅವ್ರು ಬಂದರೆ ನಮಗೆ ಅವರು ಮಾತಾಡೋಂಥದ್ದು ಏನು ಇಲ್ಲ, ಯಾಕಂದ್ರೆ ನಾವು ಮಗನ ಕಳ್ಕೊಂಡ ಇದರಲ್ಲಿ ಇದ್ದೀವಿ. ಸಹಜವಾಗಿ ಈಗ ಒಂದ್ ಕಡೆಗೆ ಸಂತಸ ಅಂದ್ರೆ ಒಂದ್ ಕಡೆಗೆ ಅವರು ವೆರಿ ನ್ಯಾಚುರಲ್ ರೀ. ನನಗೆ ಅದರಲ್ಲಿ ಯಾವ ಇದು ಕಾಣಲ್ಲ. ಕಳ್ಕೊಂಡಿರೋರು ಕಳ್ಕೊಂಡಿರುವುದನ್ನೇ ಪ್ರಕಟ ಮಾಡ್ತಾರೆ, ಹೌದು, ಪಡ್ಕೊಂಡವರು ಪಡೆದಿದ್ದನ್ನೇ ಪ್ರಕಟ ಮಾಡ್ತಾರೆ. ಅದು ಯಾವಾಗಲೂ ಅದೇ. ಅಂತಿಮವಾಗಿ ನ್ಯಾಯಾಲಯದಲ್ಲಿ ಯಾವುದೋ ಒಂದು ಕಡೆಗೆ ಇತ್ಯರ್ಥ ಆಗಬೇಕಲ್ವೇ, ಅದಕ್ಕೆ ಅದು ನ್ಯಾಯಾಲಯ. ನ್ಯಾಯ ಸಿಗೋವರೆಗೂ ಅಷ್ಟೇ, ಎಲ್ಲೋ ಒಂದು ಕಡೆ ಏನೋ ಒಂದು ಆಗಬೇಕದು. ಎಸ್. ಒಂದು ಕಡೆ ಒಬ್ಬ ನಟನ ವಿಚಾರದಲ್ಲಿ ಬೆಂಗಳೂರಿನಲ್ಲಿ ಕರ್ನಾಟಕದಲ್ಲಿ ಇದು ನಡೀತಾ ಇದ್ರೆ, ಇನ್ನೊಂದು ಕಡೆ ಇನ್ನೊಂದು ಮಜಾ ನಡೆದಿದೆ. ಇದು ನನ್ನ ಪ್ರಕಾರ ಪುಷ್ಪ 2 ಸಿನಿಮಾ 1000 ಕೋಟಿ ಗಳಿಸಿ ದಾಖಲೆ ಮಾಡಿದೆಯಂತೆ ಅಂತೆಲ್ಲ ಸುದ್ದಿ ಬರ್ತಿತ್ತು. ಆದರೆ ಇವತ್ತು ಬೇರೆ ಸುದ್ದಿ ಬಂದ್ಬಿಡ್ತು. ಕಾಳ್ತುಳಿತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅದು ಯಾವತ್ತು ಥಿಯೇಟ್ರಲ್ಲಾಗಿತ್ತು, ಒಂದು ಲೇಡಿ ಹೋಗ್ಬಿಟ್ರು ಎಲ್ಲ. ಟಾಲಿವುಡ್ನ ಪ್ರಮುಖ ಹೀರೋ ಅಂದರೆ ಆ ಸಿನಿಮಾದ ಪ್ರಮುಖ ಹೀರೋ ಆಗಿರೋ ಅಲ್ಲು ಅರ್ಜುನನ್ನು ಹೈದರಾಬಾದ್ನಲ್ಲಿ ಪೊಲೀಸರು ಬಂಧಿಸಿದ್ರು. ಭಾಳ ವಿಚಿತ್ರವಾಗಿದೆ ಇದು. ಕೊನೆಗೆ ಕರ್ಕೊಂಡು ಕೋರ್ಟ್ಗೂ ಹಾಕ್ಬಿಟ್ರು ನಾಂಪಲ್ಲಿನಲ್ಲಿ. ಕೋರ್ಟ್ ಅವ್ರನ್ನ 14 ದಿನದ ನ್ಯಾಯಾಂಗ ಬಂಧನಕ್ಕೂ ಕೊಟ್ಟುಬಿಡ್ತು. ಜೈಲಿಗೂ ಕರ್ಕೊಂಡು ಹೋಗ್ಬಿಟ್ರು ಇವರು ಜೈ ಜೈ ಅಂದ್ಕೊಂಡು. ಆ ಮಧ್ಯದಲ್ಲಿ ಅವರು ಈ FIRನೇ ಪ್ರಶ್ನೆ ಮಾಡಿ ಹೈಕೋರ್ಟ್ಗೆ ಅರ್ಜಿ ಹಾಕ್ಬಿಟ್ಟಿದ್ರು. ಬಟ್ ಅದು ವಿಚಾರಣೆಗೆ ಬಂದಿರಲಿಲ್ಲ. ಬರದೇ ಇದ್ದಿದ್ದನ್ನು ನೋಡಿ ಇವ್ರು ಇನ್ನೊಂದು ಅಪ್ಲಿಕೇಶನ್ ಹಾಕಿದ್ರು, ನೀವು ವಿಚಾರಣೆಗೆ ತೊಗೊಂಡಿರಲಿಲ್ಲ, ಅದಕ್ಕೆ ಹಿಂಗಾಗಿದೆ ಇದು ಅಂತ. ಅದಕ್ಕೆ ಅವರು ತುರ್ತು ವಿಚಾರಣೆಗೆ ಕೈಗೆತ್ತಿಕೊಂಡ್ರು. ಎತ್ಕೊಂಡು 4 ವಾರಗಳ ಮಧ್ಯಂತರ ಜಾಮೀನನ್ನು ಕೊಟ್ಬಿಡ್ತು. ಸೊ ಇವ್ರು ಗೇಟ್ ಒಳಗೆ ಹೋಗ್ತಿದ್ದಂಗೆ ಹಂಗೆ ಟರ್ನ್ ಮಾಡ್ಕೊಂಡು ವಾಪಸ್ ಬರೋ ಥರ ಲೆವೆಲ್ ಆಗೋಯ್ತು ಈಗ ಅದು. ಹೋಗಿ ಎಕ್ಸಾಕ್ಟ್ಲಿ ಅಲ್ಲ, ಬರ್ತಾರೆ ಆಚೆಗೆ. ಅಭಿಮಾನಿಗಳ ನಿಟ್ಟುಸಿರು ಡ್ಯಾಶು ಡ್ಯಾಶು ಡ್ಯಾಶು. ಇದೆಲ್ಲ ನಾರ್ಮಲ್ ಪ್ರಕ್ರಿಯೆಗಳಾಗಿ ನಡೀತು, ನಾಟಕೀಯವಾಗಿ ನಡೀತು ಅಷ್ಟೇ. ಅವ್ರ ಮನೆಗೆ ಬೆಳಗ್ಗೆನೇ ಹೋದ್ರಂತೆ, ಅವ್ರ ಬೆಡ್ರೂಮಲ್ಲಿ ಮಲ್ಕೊಂಡಿದ್ರಂತೆ, ಅಲ್ಲೇ ಎಪ್ಸಿದ್ರಂತೆ, ಅಲ್ಲಿಂದನೇ ತಾಕೊಂಡು ಹೋಗ್ಬಿಡ್ತೀವಿ ಅನ್ನೋ ಟೈಮ್. ಏನು ಇಂಟರ್ನ್ಯಾಷನಲ್ ಟೆರರಿಸ್ಟಾ? ಸ್ವಲ್ಪ ಓವರ್ ಓವರ್. ಆ ಪುಷ್ಪ 2 ಸಿನಿಮಾಗಿಂತ ಅದೇನೋ 3 ಬರುತ್ತೆ ಅಂತಾರೆ. 3ಗೆ ಮೊದಲು ಹೈದರಾಬಾದ್ ಪೊಲೀಸರು 3 ಮಾಡ್ದಂಗೆ ಇದೆ ನನಗಲ್ಲಿ. ಏನು ಅದನ್ನು ಟೆರರಿಸ್ಟ್ಗಳ ಕಾಮನ್ ಬಟ್ಟೆ ಚೇಂಜ್ ಮಾಡ್ಕೊತೀನಿ ಅಂತಂದರೆ ಹಂಗೆ ಬರ್ಬೇಕು. ಯಾವನ್ರಿ ಇವ್ರಿಗೆಲ್ಲ ಹೇಳ್ಕೊಟ್ಟವು? ಇಂಥದ್ದು ಯಾವುದೋ ನಿಯಮಗಳು ಇಲ್ವಲ್ಲ ಸರ್. ಕಾಮನ್ ಸೆನ್ಸೇ ಇರಲ್ಲ, ವಿಚಿತ್ರವಾಗಿ ಆಡ್ತಾರೆ. ಐ ಸ್ಟ್ರಾಂಗ್ಲಿ ಬಿಲೀವ್ ಇಲ್ಲ ಪೊಲಿಟಿಕಲ್ ವೆಂಡ್ಯಾಟ, ಇಲ್ಲ ಓವರ್ ಆ್ಯಕ್ಟಿವ್ ಆಫೀಸರು, ಇಲ್ಲ ಯಾರೋ ಚಿತ್ರನಟರುಗಳಿಗೆ ಭಾಳ ಕಚ್ಚಾ ಮೆಥಡಲ್ಲಿ ಬೆದರಿಕೆ, ಏನಾಗತ್ತೆ ನೋಡಿ ನಮ್ಮ ವಿರುದ್ಧ ನಮ್ಮದು ವಿಚಾರಕ್ಕೆ ಬಂದರೆ ಅಂತ ಮೆಸೇಜ್ ಕಳಿಸ್ತಿದ್ದಾರೆ. ಓಕೆ, ಅಷ್ಟೇ. ಚಿತ್ರರಂಗಕ್ಕೆ ಓಕೆ, ಯಾರು ಅಂತ ಗೊತ್ತಿಲ್ಲ ನನಗೆ. ಸರಿ, ಆಮೇಲೆ ಬಟ್ಟೆ ಬಿಡಲಿಲ್ಲ, ಬೆಡ್ರೂಮ್ಗೆ ನುಗ್ಗಿದ್ರು, ಕಾಫಿ ಕುಡಿತಾ ಇದ್ದೀನಿ, ನಾನೇನು ಬರಲ್ಲ ಅಂದಿದ್ದೀನ, ಬರ್ತೀನಿ ಇರ್ರಪ್ಪ ಅಂತಾನೆ. ಅವೆಲ್ಲ ಆಗಲ್ಲ, ಕಾಫಿ ಗಿಪಿ ಎಲ್ಲ ಕುಡಿಯೋಂಗಿಲ್ಲ ಅಂದ್ಬಿಟ್ಟು ಕರ್ಕೊಂಡು ಹೋದ್ರು ಪೊಲೀಸ್ನವ್ರು ಠಾಣೆಗೆ. ಮಧ್ಯದಲ್ಲಿ ದೂರು ಕೊಟ್ಟಿದ್ದಾರಲ್ಲ ಆ ಲೇಡಿ, ಪಾಪ ಯಾರು ಸತ್ತೋಗಿದಾರಲ್ಲ ಅವ್ರ ಪತಿ, ಅವ್ರು ಬಂದ್ಬಿಟ್ಟು ಇದಕ್ಕೂ ಅಲ್ಲೂ ಅರ್ಜುನ್ಗೂ ಯಾವ ಸಂಬಂಧನೂ ಇಲ್ಲ, ಯಾವ ಸಂಬಂಧ, ನಾನು ಕೇಸೇ ವಾಪಸ್ ತಗೊಂಡ್ಬಿಡ್ತೀನಿ. ನೀವು ತಗೋಬೋದು, ಸ್ಟೇಟ್ ಹಾಕಿರೋ ಕೇಸ್ ಆದ್ದರಿಂದ ಸ್ಟೇಟ್ ಕಂಟಿನ್ಯೂ ಮಾಡ್ಕೋಬೋದು, ಓಕೆ, ನೀವು ತಗೋಬೋದು. ನೀವು ಇಷ್ಟ ಬಂದಾಗ ತಗೋತೀನಿ, ಇಷ್ಟ ಬಂದಾಗ ಕೊಡ್ತೀನಿ ಅನ್ನೋಕ್ಕಲ್ಲ ಅದಲ್ಲಂಗೆ. ಸರಿ, ಈ ಹೈಕೋರ್ಟ್ಗೆ ಹೋದಾಗ ಅಲ್ಲೇನಾಯಿತು, ಪೊಲೀಸ್ನವ್ರು ಹೇಳಿದ್ರು, ಮೈ ಲಾರ್ಡ್ ನೀವು ಈ ಪ್ರಕರಣ ಕೇಳಂಗೆ ಇಲ್ಲ. ಯಾಕೆ? ಅವ್ರು ಅರ್ಜಿ ಹಾಕಿದ್ದು ನಿಜ, ಬಟ್ ನಾವು ಅರೆಸ್ಟ್ ಮಾಡಿಬಿಟ್ಟಿದ್ದೀವಿ, ಪ್ರಕ್ರಿಯೆ ಎಲ್ಲ ಮುಗಿಸ್ಬಿಟ್ವಿ, ಹಂಗಾಗಿ ಅದು ಸತ್ತೋಯ್ತು ಅರ್ಜಿ. ಓಕೆ, ಕೋರ್ಟ್ ಹೇಳ್ತು ಇಲ್ಲಪ್ಪ, ಅರ್ಜಿ ಈಸ್ ಮೇಂಟೈನಬಲ್, ನಾವು ಹಿಯರ್ ಮಾಡ್ತೀವಿ, ಇರ್ರಪ್ಪ ಸ್ವಲ್ಪ ಇಲ್ಲಿ ಅಂತ ಕೇಳಿ ಹಿಯರ್ ಮಾಡಿದ್ರು. ಅಲ್ರಪ್ಪ, ನಟನಾದ ಮಾತ್ರಕ್ಕೆ ಸಾಮಾನ್ಯ ಪೌರನಿಗೆ ಅನ್ವಯವಾಗುವ ರಿಯಾಯಿತಿನ ಆತನ ನಿರಾಕರಿಸ್ತೀರಾ, ಹೆಂಗೆ ನಿರಾಕರಿಸ್ತೀರಿ ಅಂತ ಕೇಳಿದ್ರು. ದಟ್ ದಿ ಬ್ರಿಲಿಯಂಟ್ ಪಾಯಿಂಟ್ ಅದು. ನಟ ಆಮೇಲೆ ಫಸ್ಟ್ ಅವನೊಬ್ಬ ಮೊದಲು ಪ್ರಜೆ. ಹೌದು. ಈಗ ಪ್ರಜೆ ಫೇಮಸ್ ಆಗಿದ್ದಾನೆ ಅನ್ನೋ ಕಾರಣಕ್ಕೆ ಅವನು ಇಲ್ಲೋಗ್ಬೇಡ ಅಲ್ಲೋಗ್ಬೇಡ ಅನ್ನೋದಾದರೆ ಹೆಂಗದು ಅಂತ ಪ್ರಶ್ನೆ ಅಲ್ಲಿ ಬಂದಿರೋದು. ಈಗ ನಾಳೆ ಅವರು ಅನೌನ್ಸ್ ಮಾಡಿಬಿಡ್ಬೇಕು, ಅಲ್ಲು ಅರ್ಜುನು ಡೈಲಿ ನಾನು 2 ಶೋ ಫಿಲಮ್ ನೋಡ್ತೀನಿ ಅಂತ. ಏನು ಮಾಡ್ತೀರಿ ಪೊಲೀಸ್ನವರು? ಏನು ಮಾಡ್ತೀರಿ? ಮಣ್ಣು ತಿಂತೀರಾ? ಏನು ಮಾಡ್ತೀರಿ? ಭದ್ರತೆ ಕೊಡಲೇಬೇಕು. ನಾನು ಭದ್ರತೆ ನಾವು ಕೊಡಲ್ಲ, ಬೇಡ ಬೇಡಪ್ಪ, ನಾನು ಪಡ ಒಬ್ಬ ಪ್ರಜೆ ಥರ ಹೋಯ್ತಾ ಇದ್ದೀನಪ್ಪ. ಈಗ ನಾನು ಹೋದ್ರೆ ಫಿಲಮ್ಗೆ ಪೊಲೀಸ್ನವ್ರು ಫೋನ್ ಮಾಡಿ ಹೋಗ್ತೀನಾ, ಸರ್ ನಾನು ಫಿಲಮ್ಗೆ ಹೋಗ್ತಾ ಇದ್ದೀನೆಲ್ಲ ರೆಡಿ ಮಾಡ್ಕೊಳ್ಳಿ ಅಂತ ಹೇಳ್ತೀನಾ? ಇಲ್ಲ.
ಅದು ಯಾರು ಪೊಲೀಸ್ನವರು, ವಾಟ್ ಆರ್ಡರ್ಸ್ ದೇ ಟೇಕ್. ನೊಣ ತಿಂದು ವ್ರತ ಕೆಡಿಸ್ಕೊಳ್ಳೋದು ಅಂತಂದರೆ ರೇವಂತ್ ರೆಡ್ಡಿ ಸರ್ಕಾರಕ್ಕೆ ಇದೇ ಇರಬೇಕು ಮೋಸ್ಟ್ಲಿ. ಇದಿರ್ಲಾರ್ದು ಇರುವೆ ಬಿಟ್ಕೊಳ್ಳೋಕೆ. ಹಾಂ, ಅಷ್ಟೇ ಇದು. ನಟ ಅನ್ನೋ ಕಾರಣಕ್ಕೆ ಸೆಕ್ಷನ್ ಅನ್ವಯಿಸ್ತೀರಾ. ರೇವತಿ ಕುಟುಂಬದ ಬಗ್ಗೆ ಸಹಾನುಭೂತಿ ಇದೆ, ಆರೋಪ ಒಬ್ಬರ ಮೇಲೆ ಹಾಕೋಕ್ಕಾಗಲ್ಲ, ಅವ್ರಿಗೂ ಹಕ್ಕಿದೆ ರೀ ಅಂತ ಇಟ್ಟರು ಅವರು. ಹೇಳಿ ಬೇಗ, ಟೈಮ್ ಇಲ್ಲ. ಓಕೆ. ಸೊ ಇನ್ನು ಪುಷ್ಪಾ ಸ್ಟಾರ್ ಅಲ್ಲು ಅರ್ಜುನ್ ಬಂಧನ ಪ್ರಹಸನ ಅವರ ಅಭಿಮಾನಿಗಳ ಆತಂಕಕ್ಕೆ ಕಾರಣವಾಗಿತ್ತು. ಚಿಕ್ಕಬಳ್ಳಾಪುರ ಠಾಣೆ ನಾಂಪಲ್ಲಿ ಕೋರ್ಟ್ ಬಳಿ ದೊಡ್ಡ ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಜಮಾಯಿಸಿದ್ರು. ಅಲ್ಲು ಅರ್ಜುನ್ ನಿವಾಸಕ್ಕೆ ನಟ ಚಿರಂಜೀವಿ ದಂಪತಿ ಸೇರಿ ಪ್ರಮುಖರೆಲ್ಲ ಭೇಟಿ ನೀಡಿ ಧೈರ್ಯ ತುಂಬುವ ಕೆಲಸ ಮಾಡಿದ್ರು. ಈ ಮಧ್ಯೆ ಅಲ್ಲು ಅರ್ಜುನ್ ಬಂಧನ ವಿಚಾರದಲ್ಲಿ ರಾಜಕೀಯ ನಡೆಯಿತು. ಏನು, ಅಲ್ಲು ಅರ್ಜುನ್ ವಿಚಾರದಲ್ಲಿ ರಾಜ್ಯ ಸರ್ಕಾರದ ವೈಖರಿಯನ್ನು ಮಾಜಿ ಮಂತ್ರಿ KTR ಖಂಡಿಸಿದ್ರು. ರಾಷ್ಟ್ರೀಯ ಪ್ರಶಸ್ತಿ ಪಡೆದ ನಟನ ಬಂಧನ ಆಳುವ ಮಂದಿಯ ಅಭದ್ರತಾ ಭಾವಕ್ಕೆ ನಿದರ್ಶನ ಇದು ಅತಿಯಾದ ಕ್ರಮ ಅಂತೆಲ್ಲ ಆಕ್ರೋಶ ಹೊರಹಾಕಿದ್ದಾರೆ. ಅಸಲಿಗೆ ತಪ್ಪು ಯಾರದ್ದು ಅಂತ KTR ಪ್ರಶ್ನಿಸಿದ್ರು. ದುರಂತಕ್ಕೆ ನೇರವಾದ ಸಂಬಂಧ ಇಲ್ಲದ ನಟ ಅಲ್ಲು ಅರ್ಜುನ್ರನ್ನ ಸಾಮಾನ್ಯ ಕ್ರಿಮಿನಲ್ ರೀತಿ ನೋಡೋದು ಸರಿಯಲ್ಲ ಅಂತಂದ್ರು. ಇನ್ನು ಆಂಧ್ರ ಮಾಜಿ ಸಿಎಂ ಜಗನ್ ರೆಡ್ಡಿ ಕೂಡ ರೇವಂತ್ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ. ಆದರೆ ಈ ಟೀಕೆಗಳಿಗೆ ಸಿಎಂ ರೇವಂತ್ ರೆಡ್ಡಿ ಡೋಂಟ್ ಕೇರ್ ಅಂದ್ಬಿಟ್ಟಿದ್ದಾರೆ. ಕಾನೂನು ಮುಂದೆ ಎಲ್ಲರೂ ಸಮಾನ ರೀ, ಕಾನೂನು ತನ್ನ ಕೆಲಸ ತಾನು ಮಾಡ್ಕೊಂಡು ಹೋಗುತ್ತೆ, ಈ ವಿಚಾರದಲ್ಲಿ ನಾನು ಮಧ್ಯಪ್ರವೇಶ ಮಾಡಲ್ಲ ಅಂತ ಅವರ ಸ್ಪಷ್ಟನೆ. ಈ ಮಧ್ಯೆ ಪುಷ್ಪಾ ನಟಿ ರಶ್ಮಿಕಾ ಮಂದಣ್ಣ ಕೂಡ ನಟ ಎಂಬ ಕಾರಣಕ್ಕಾಗಿ ಅಲ್ಲು ಅರ್ಜುನನ್ನ ಹೊಣೆ ಮಾಡಿದ್ದೆಷ್ಟು ಸರಿ ಅಂತ ಅವ್ರ ಪ್ರಶ್ನೆ. ಇದೊಂದು ಅಧಿಕಾರ ಸಾಮ್ರಾಜ್ಯದಲ್ಲಿ ಆಡಳಿತವನ್ನು ನಡೆಸುವಂತಹ ಎಲ್ಲ ಅಧಿಕಾರಸ್ಥರಿಗೂ ಒಂದು ಧಿಮಾಕು ಎಂಬುದು ಬುಡದಲ್ಲೇ ಹುಟ್ಟಿರುತ್ತೆ. ಅವ್ರಿಗೇನೂ ಕಾಣಲ್ಲ, ನನಗೂ ಇದಕ್ಕೂ ಸಂಬಂಧ ಇಲ್ಲ, ನನಗದು ಗೊತ್ತಿಲ್ಲ, ಕಾನೂನು ಕೆಲಸ ಮಾಡುತ್ತೆ ಅಂತಾನೆ ಕಿತ್ತು ಬಿಸಾಕ್ತಾರೆ ಜನ ಒಂದಿನ ಫುಟ್ಪಾತ್ಗೆ. ಆಗ ಮೂಸ್ ನೋಡೋಕ್ಕೂ ಒಬ್ಬ ಇರಲ್ಲ. ಆಗ ಅವ್ರಿಗಾಗಬೇಕು ಅನ್ಯಾಯ, ದೌರ್ಜನ್ಯ ಅಂತ ಸ್ಟಾರ್ಟ್ ಮಾಡ್ತಾರೆ. ಕಾಮನ್ ಸೆನ್ಸ್ ಬೇಡವಾ ಸ್ವಲ್ಪನಾರು ಈ ಕೇಸಲ್ಲಿ? ಈಗ ದೇರ್ ಈಸ್ ಎ ಮಾರಲ್ ರೆಸ್ಪಾನ್ಸಿಬಿಲಿಟಿ ಫಾರ್ ಎ ಆ್ಯಕ್ಟರ್ ಅನ್ನೋದನ್ನು ಯಾವನೂ ಅಲ್ಲಿಗೆಳೆಯೋಕ್ಕಾಗಲ್ಲ. ಇದರಲ್ಲಿ ಸತ್ಯ, ದೇರ್ ಈಸ್ ಎ ಮಾರಲ್ ರೆಸ್ಪಾನ್ಸಿಬಿಲಿಟಿ. ಎಸ್, ಬಟ್ ತನ್ನ ಎಲ್ಲೋ ಬಂದಾಗ ಯಾರೋ ಆ ಹೆಣ್ಣು ಮಗು ಮತ್ತು ಮಕ್ಕಳನ್ನು ಕರ್ಕೊಂಡು ಅಲ್ಲಿಗೆ ಬಂದಿದ್ದಾರೆ ಅಂದರೆ ಆಕೆನೂ ಫ್ಯಾನೇ, ಇಲ್ದ್ರೆ ಬೆಳಗ್ಗೆ ಯಾವನು ಬರ್ತಾರೆ, ಅವರು ಫ್ಯಾನೇ. ಅವ್ರು ಎಲ್ಲೋ ಪಾಪ ಕಾಲು ತುಳುಕ್ ಸಿಗಾಕೊಂಡು ಹೋಗಿದ್ದಾರೆ ಅಂದರೆ ಯು ಕ್ಯಾಂಟ್ ಹೋಲ್ಡ್ ಹಿಮ್ ಕ್ರಿಮಿನಲಿ ಲಯಬಲ್ ಫಾರ್ ಇಟ್ ಡೈರೆಕ್ಟ್ಲಿ. ಆಲ್ ರೈಟ್, ಕ್ರಿಮಿನಲಿ ಆತ ಲಯಬಲ್ ಆಗ್ತಾನೆ ಅಂತಲೇ ಇಟ್ಕೊಳ್ಳೋಣ ಬೇಕಾದರೆ ಒಂದು ನಿಮಿಷಕ್ಕೆ. ಇಂಟೆನ್ಷನ್ ಏನಿರುತ್ತೆ, ಅವ್ರನ್ನ ಕಾಲು ತುಳಿದ್ಬಿಟ್ಟು ಸಾಯಿಸಬೇಕು ಅನ್ನೋ ಪ್ಲ್ಯಾನ, ಏನಾದ್ರು ಕಾನ್ಸ್ಪಿರಸಿ ಇದೆಯಾ ಅದಕ್ಕೆ? ಇಲ್ಲ. ಇದನ್ನು ಒಪ್ಕೊಳ್ಳೋಣಪ್ಪ, ಆತಾನೇ ರೆಸ್ಪಾನ್ಸಿಬಲ್ ಬೇಕಾರೆ ಅಂತ. ದಿ ಸೇಮ್ ರೇವಂತ್ ರೆಡ್ಡಿ ಚೀಫ್ ಮಿನಿಸ್ಟರ್ ನಾಳೆ ಯಾರು ಒಬ್ಬ ರಾಜಕಾರಣಿ ಆರ್ಗನೈಸ್ ಮಾಡೋ ಯಾವುದೇ ರೀತಿಯ ಕಾರ್ಯಕ್ರಮದಲ್ಲಿ ಕಾಲು ತುಳಿತ ಆಗೋದು ಬೇಡ. ಒಂದು ವೇಳೆ ಆಗಿಬಿಟ್ಟು ಯಾರಿಗಾರು ಏನಾದ್ರು ಹೆಚ್ಚು ಕಡಿಮೆ ಆದರೆ ವಿಲ್ ಯು ಅರೆಸ್ಟ್ ಹಿಮ್? ಅಲ್ಲ, ಸಿಎಂ ಹೋದಾಗ್ಲೇ ಹಂಗಾಗ್ಬಿಟ್ರೆ ಸಿಎಂ ಅರೆಸ್ಟ್ ಮಾಡಬೇಕು. ಯಾರು ಆಗ್ಲಪ್ಪ, ಸಿಎಂಒ ಇನ್ನೊಬ್ರ, ವಿಲ್ ಯು ಅರೆಸ್ಟ್ ಹಿಮ್? ಹೆಂಗೆ ಹೊಣೆಗಾರನಾಗಿ ಮಾಡ್ತೀರಾ? ಹಾಗಿದ್ರೆ ಬಿಟ್ಬಿಡ್ಬೇಕಾ ನಟನ್ನ ಅಂತ? ಬಿಡಿ ಅಂತ ಯಾರೂ ಹೇಳಿಲ್ಲ. ದೇರ್ ಇಸ್ ಅ ಮೆಥಡಾಲಜಿ ಫಾರ್ ದಟ್ ಇನ್ವೆಸ್ಟಿಗೇಷನ್. ಅದನ್ನು ನೋಡ್ಬೋದಾಗಿತ್ತು ಇವರು, ಓಕೆ, ನೋಡಿಲ್ಲ. ಕರೆಸಿ ವಿಚಾರಣೆ ಮಾಡಿ ಗೀಡಿ ಎಲ್ಲ ಮಾಡ್ಬೋದಾಗಿತ್ತಪ್ಪ. ಅದು ಯಾಕೆ ಅರೆಸ್ಟಿಗೆ ಹೋದ್ರು? ಆಯ್ತಪ್ಪ, ಅರೆಸ್ಟ್ಗೆ ಹೋದ್ರಿ ಅಂತಲೇ ಇಟ್ಕೊಳ್ಳೋಣಪ್ಪ. ಈ ಅರೆಸ್ಟಿಂದ ನಿಮ್ಗೆ ಲಾಭ ಏನು? ಎನಿ ಕಾಮನ್ ಸೆನ್ಸ್ ಇನ್ವೆಸ್ಟಿಗೇಷನ್ ಶುಡ್ ಟೆಲ್ ಯು, ಕ್ರಿಮಿನಲ್ ಲಾನಲ್ಲಿ ಅರೆಸ್ಟ್ ಶುಡ್ ಏನೋ ಒಂದು ಈಲ್ಡ್ ಕೊಡಬೇಕು ಇನ್ವೆಸ್ಟಿಗೇಷನ್ ಆಫೀಸರ್ಗೆ. ಅದು ಯಾವುದೋ ಸಾಕ್ಷ್ಯಗಳ ರೂಪದಲ್ಲೋ, ಸಾಕ್ಷ್ಯ ನಾಶ ಆಗಿಬಿಡುತ್ತೆ ಅಂತಾನೋ, ಅಥವಾ ಅದರಲ್ಲಿ ಬಳಕೆಯಾದ ಆಯುಧಗಳು ಅಂತಾನೋ, ಯಾವುದೋ ಮರ್ಡರ್ ಇದ್ದರೆ ಈ ಥರ ಏನೇನಾರು, ಅಥವಾ ಅವ್ನ ಮೊಬೈಲನ್ನು, ಈ ಥರ ಏನೇನಾರು ಇರಬೇಕು. ಈ ಅರೆಸ್ಟಿಂದ ನಿಮಗೆ ಸಿಕ್ಕಿದ್ದೇನ್ರಪ್ಪ? ಬಟ್ ರಾಜಕೀಯ ದುರುದ್ದೇಶ ಕಾಣಿಸ್ತಾ ಇದೆ ಸರ್. ನನಗೆ ಗೊತ್ತಿಲ್ಲ, ಇರಬೇಕು ಅಂತ ನನಗೆ ಅನ್ನಿಸ್ತಿದೆ. ಚುನಾವಣೆಯಲ್ಲಿ ಇವರು ವಿರುದ್ಧವಾಗಿ ಅದೊಂದು ನಡೀತಾ ಇದೆ ಸರ್ ಅಲ್ಲಿ ಚರ್ಚೆ. ಚುನಾವಣೆಯಲ್ಲಿ ಇವರು ವಿರುದ್ಧವಾಗಿ ಪ್ರಚಾರ ಮಾಡಿದ್ದಕ್ಕೋಸ್ಕರ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ. ಇರ್ಬೋದು, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ದ್ವೇಷ ಎಲ್ಲಿಗೆ ಬೇಕಾದ್ರೂ ಬರ್ಬೋದು. ಬಟ್ ಅದರದ್ದು ಪರಿಣಾಮವನ್ನು ಅನುಭವಿಸ್ಬೇಕಾಗತ್ತೆ, ಅನುಭವಿಸ್ತಾರೆ ಅಷ್ಟೆ. ಆಯ್ತಾ? ಹಾಂ ಸರ್, ಸರಿ.